ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀಲಂಕಾ ಸೀರೀಸ್ ಡೇ 2. It is such a beautiful feeling to wake up to this amazing view. ಈ ಹೋಟೆಲ್ ನಾವು ಸ್ಟೇ ಆಗಿದ್ದು ಏರ್ಪೋರ್ಟಿಗೆ ತುಂಬ ಹತ್ರನೇ ಇದೆ. ಬಿಕಾಸ್ ನಾವು ಡೇ 1 ಕೊಲಂಬೋಗೆ ರೀಚ್ ಆಗಿದ್ದೆ ಆಲ್ಮೋಸ್ಟ್ ಅರೌಂಡ್ ಈವ್ನಿಂಗ್ ಆಗಿತ್ತು. ಸೊ ಮಾಡೋದೇನೂ ಇರಲಿಲ್ಲ ಅವತ್ತಿನ ಸ್ಟೇ ಪರ್ಪಸ್ಸಿಗೆ. ಈ ಹೋಟೆಲ್ಲು ಡೀಸೆಂಟ್ ಆಗಿದೆ. ಇದು ಐ ಥಿಂಕ್ ಇಟ್ಸ್ ಔಟ್ಸ್ಕರ್ಟಲ್ಲಿದೆ. ಇನ್ ಕೇಸ್ ಲೇಟ್ ನೈಟ್ ಆರ್ ಲೇಟ್ ಈವ್ನಿಂಗ್ ನಾವು ಲ್ಯಾಂಡ್ ಆಗ್ತೀವಿ ಅಂತಂದರೆ ಈ ಸ್ಟೇ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ದ್ಯಾಟ್ ಲ್ಯಾಂಡ್ ಆಗಿದ್ದು ಆ್ಯಸ್ ವೆನ್ ಆಸ್ ಬಂದು ಚೆಕ್ ಇನ್ ಆಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ನಮ್ಮದು ಏನು ಪ್ಲ್ಯಾನ್ ಇದೆಯೋ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡ್ಬೋದು. ನಮ್ಮ ಪ್ಲ್ಯಾನು ಮಿರಿಸಾಗಿ ಹೋಗೋದ್ರಿಂದ ನಮಗೆ ಇದು ತುಂಬ ಯೂಸ್ ಆಯಿತು. ಏರ್ಪೋರ್ಟ್ ಹತ್ರದಲ್ಲೇ ಹೋಟ್ಲ್ ಮಾಡಿದ್ರಿಂದ. ಚೆಕ್ಔಟ್ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ನಾವು ಹೊರಟಿದ್ದೀವಿ ಮಿರಿಸಾಗೆ. ಅರೌಂಡ್ 160 ಕಿಲೋಮೀಟರ್ಸ್ ನಾವಿದ್ದ ಜಾಗದಿಂದ. ಸೊ ಬನ್ನಿ, ಲೆಟ್ಸ್ ಗೋ. ಸುಹಿಗೆ ಅವಳ ಕಸಿನ್ಸ್ ಬಂದಿರೋದ್ರಿಂದ ಫುಲ್ ಖುಷಿ. ಮಕ್ಕಳ ಜೊತೆ ಟ್ರಾವೆಲ್ ಮಾಡೋದೇ ಒಂದು ಖುಷಿ. ಅದರಲ್ಲೂ ಮಕ್ಕಳುಗಳಿಗೆ ಅವ್ರ ಫ್ರೆಂಡ್ಸ್ ಕಸಿನ್ಸ್ ಇದ್ಬಿಟ್ರಂತೂ ಅವರು ಮಜಾ ಮಾಡ್ತಾರೆ, ನಮ್ಮನ್ನೂ ಆರಾಮಾಗಿರೋಕ್ಕೆ ಬಿಡ್ತಾರೆ. ನಾವೂ ಮಜಾ ಮಾಡ್ಬೋದು ಇವರ ಆಟಗಳನ್ನ ನೋಡಿಕೊಂಡು. ಫಸ್ಟ್ ಬ್ರೇಕ್ ಪಾಯಿಂಟ್. ಮಕ್ಕಳ ಜೊತೆ ಇರಬೇಕಿದ್ರೆ ಸ್ನ್ಯಾಕ್ಸಿಗೆ ಬರನೇ ಇರಲ್ಲ. ಸೊ ಅವ್ರ ಹೆಸರಲ್ಲಿ ನಾವು ತಿನ್ಕೋತೀವಿ. ಸೊ ಹಾಗಾಗಿ ಸಿಕ್ಕಿರೋದು ಇದೊಂದು ಸ್ನ್ಯಾಕ್ ಅಡ್ಡ ಅಂತ ಹೇಳ್ಬೋದು. ಹೈವೇಯಲ್ಲಿ ಹೋಗ್ತಾ ಸಿಕ್ಕಿದೆ. ನಾವು ವೀಕೆಂಡಲ್ಲಿ ಹೋಗಿದ್ವಿ. ಪ್ರಾಬಬಲಿ ಇದು ಲೋಕಲೈಟ್ಸ್ಗೂ ಅಡ್ಡ ಅನಿಸುತ್ತೆ. ವೀಕೆಂಡ್ ಮಸ್ತಿ ಆರ್ ಲಾಂಗ್ ಡ್ರೈವ್ ಅಂತ ಬಂದುಬಿಟ್ಟಿರ್ತಾರೆ. ಸೊ ಲೋಕಲೈಟ್ಸು ತುಂಬ ಜನ ಇದ್ದರು. ಹಾಗೆ ಏನು ತಿನ್ನೋದು ಏನು ಬಿಡೋದು, ಸೋ ಮೆನಿ ವೆರೈಟೀಸ್. ಹಾಗೆ ಆನ್ ದಿ ವೇ ಗಾಲ್ಗೆ ಹೋಗ್ತಾ ಅಹೊಂಗಲ ಸೀ ಟರ್ಟಲ್ ಕನ್ಸರ್ವೇಷನ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅನ್ನೋದಕ್ಕೆ ವಿಸಿಟ್ ಮಾಡಿದ್ವಿ. ಇಲ್ಲಿಗೆ ಪರ್ ಪರ್ಸನ್ ಕಾಸ್ಟ್ ಬಂದು 3000 LKR ಆಗುತ್ತೆ. ಇಲ್ಲಿ ಸೀ ಟರ್ಟಲ್ದು ಎಂಟೈರ್ ಜರ್ನಿನ ಇನ್ಫಾರ್ಮೇಷನ್ ಕೊಡ್ತಾರೆ. ಲೈಕ್ ಇಟ್ಸ್ ಬರ್ತ್, ಹಾಗೆ ಹೇಗೆ ಮೈಗ್ರೇಷನ್ ಆಗುತ್ತೆ ಸೀ ಟರ್ಟಲ್ಸ್ ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಆಮೇಲೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಸೀ ಟರ್ಟಲ್ಸ್ನ ನಾವು ಇಲ್ಲಿ ನೋಡ್ಬೋದು. ಮಕ್ಕಳ ಜೊತೆ ಬಂತು ಅಂತಂದರೆ ಈ ಪ್ಲೇಸ್ನ ಎಂಜಾಯ್ ಮಾಡ್ತಾರೆ. ಬಟ್ ಆ್ಯಸ್ ಅ ಅಡಲ್ಟ್ ಬಂತು ಅಂತಂದರೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಸೀ ಲೈಫ್, ಇನ್ಫಾರ್ಮೇಷನ್ ತಿಳ್ಕೋಬೇಕು, ಸೀ ಟರ್ಟಲ್ಸ್ ಬಗ್ಗೆ, ವೆರೈಟೀಸ್ ಆಫ್ ಫಿಶಸ್ ನೋಡಬೇಕು ಅಂತಂದರೆ ಇಲ್ಲಿ ಬರ್ಬೋದು. ಇಲ್ಲ ಅಂತಂದರೆ ಇಟ್ ಈಸ್ ಓಕೇಶ್. ಆರ್ ಮೈಗ್ರೇಷನ್ ಟೈಮಲ್ಲಿ ಬಂತು ಅಂತಂದರೆ ಮೇ ಬಿ ನಿಮಗೆ ಟರ್ಟಲ್ಸ್ನ ಮುಟ್ಟೋದಕ್ಕೆ ಆರ್ ಇಟ್ಕೊಳ್ಳೋದಕ್ಕೆ ಕೈಗೆ ಕೊಡ್ತಾರೆ. ನಾವು ಹೋಗಿದ್ದ ಟೈಮಲ್ಲಿ ಅದಿರಲಿಲ್ಲ. ಸೊ ಹಾಗಾಗಿ ಇಟ್ ಇಸ್ ಜಸ್ಟ್ ಪ್ಲೇನ್ ಅಕ್ವೇರಿಯಂ ನೋಡೋ ಫೀಲಿಂಗ್ ಇತ್ತು. ಬಟ್ ಮಕ್ಕಳಿಗೆ ನೋಡೋದಕ್ಕೆ ತುಂಬ ಖುಷಿಪಟ್ಟರು. ಏನಮ್ಮ ಇದು ಚಿನ್ನ? ಟಾಯ್ಸ್ ಏನಂದೆ ನೀನು ಇದಕ್ಕೆ? ಅರೌಂಡ್ ಲೈಕ್ 8 to 10 ಡಿಫ್ರೆಂಟ್ ಸೈಜಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟರ್ಟಲ್ಸ್ನ ನಾವು ಇಲ್ಲಿ ನೋಡಿದ್ವಿ.
Because in charge of that they never stop the swimming until the never swimming over. But without swimming, they can't do it. There's an eel, but it still looks like a leopard, as it was the leopard tail, but coming bigger. Diameter, there's an eel. Look at that. So Samara, look at there. Wow. But it's a Renaban. Did you see the purple fish? Yeah, it has super big eyes. We started. And this is the last tank, final tank. You can see another one eel, but it still looks like a leopard, just called the leopard tail. But there's a here like a fishing tank, but the three when they recover, they can proceed. And after this tank, you have to lay out This is one of the restaurant with the seafood options. If you are a seafood lover, you're really gonna enjoy food options over here in Sri Lanka. ಸೊ our next stop was here ಮ್ಯಾಂಗ್ರೋವ್ ರಿವರ್ಸ್ ಕ್ರೂಸ್ ಆಪ್ಷನ್. ಇಲ್ಲಿ ಬೋಟಿಂಗ್ ಇದೆ. ಇಫ್ ಯು ಆರ್ ನಾಟ್ ಅ ಫ್ಯಾನ್ ಆಫ್ ಸೀ ಟರ್ಟಲ್ಸ್ ಯು ಕ್ಯಾನ್ ವಿಸಿಟ್ ಹಿಯರ್. ನಮಗೆ ಟೈಮ್ ಇರಲಿಲ್ಲ ಬಿಕಾಸ್ ವಿ ಹ್ಯಾಡ್ ಪ್ಲ್ಯಾನ್ ಟು ಕವರ್ ಗಾಲ್. ಸೊ ಜಸ್ಟ್ ಇಲ್ಲಿ ಸ್ಟಾಪ್ ಮಾಡಿ ನಾವು ಹೊರಟ್ವಿ ಗಾಲ್ಗೆ. ರೂಟ್ ಸ್ಟ್ರೆಚ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಇದ್ರ ಸೀನರಿ We reached Gal Tower by 5 p.m. So which turned out to be good. ತಂಪೊತ್ತು ಎಲ್ಲನೂ ಆರಾಮಾಗಿ ವಾಕ್ ಮಾಡಿಕೊಂಡು ಸುತ್ತಾಡ್ಬೋದು. ಇದು ಇಂಟರ್ನ್ಯಾಷನಲ್ ಗಾಲ್ ಸ್ಟೇಡಿಯಂ. ಐ ಥಿಂಕ್ ನಾವು ಅಲ್ಲಿಂದ ರಿಟರ್ನ್ ಆಗಿದ್ದು ನೆಕ್ಸ್ಟ್ ವೀಕಿಗೆ ಒಂದು ಮ್ಯಾಚ್ ನಡೀತು ಅನಿಸುತ್ತೆ. ಈ ವಾಕಿಂಗ್ ಸ್ಟ್ರೆಚ್ ಟಿಲ್ ದಿ ಲೈಟ್ ಹೌಸ್ ಇಟ್ ಈಸ್ ಸೋ ಅಮೇಝಿಂಗ್. ಓಷನ್ ಪಕ್ಕ ನಡ್ಕೊಂಡು ಹೋಗೋದೇ ಬೇರೆ ಥರ ಖುಷಿ. ಅದರಲ್ಲೂ ಸನ್ಸೆಟ್ ಆಗೋ ಟೈಮಲ್ಲಿ ಆ ವ್ಯೂಸ್ನ ಕೇಳಿಸ್ಕೊಂಡು ವಾಕಿಂಗ್ ಇಸ್ ನೆಕ್ಸ್ಟ್ ಲೆವೆಲ್. Cave. ಈ ಬಿಲ್ಡಿಂಗ್ ಸ್ಟ್ರೆಚ್ನೆಲ್ಲ ನೋಡ್ತು ಅಂತಂದರೆ ಫುಲ್ ಓಲ್ಡ್ ಟೌನ್ ವೈಬ್ ಬರುತ್ತೆ. That is the lighthouse. We had walked all the way from Watchtower to lighthouse here. The stretch was unforgettable. ಇದು ಲೈಟ್ ಹೌಸ್. ಇಲ್ಲಿ ಒಳಗಡೆ ಎಂಟ್ರಿ ಇಲ್ಲ, ಜಸ್ಟ್ ಆಚೆಯಿಂದ ನೋಡ್ಕೊಳ್ಳೋದಷ್ಟೇ. ಸೊ ಲೈಟ್ ಹೌಸ್ ನಾವು ನೋಡಿಕೊಂಡು ಹೊರಟಿದ್ದು ಮಿರಿಸಾಗೆ. ಆನ್ ದಿ ವೇ ನಾವು ಸ್ವಲ್ಪ ಫ್ರೂಟ್ಸ್ನ ಶಾಪಿಂಗ್ ಮಾಡಿಕೊಂಡು ಮಿರಿಸಾ ರೀಚ್ ಆಗೋಷ್ಟೊತ್ತಿಗೆ ಅರೌಂಡ್ 8 PM ಆಯಿತು.
ಆಮೇಲೆ ನಾವು ಹೋಟೆಲೆಲ್ಲ ಚೆಕ್-ಇನ್ ಆಗಿ ಡಿನ್ನರ್ಗೆ ಆಚೆ ಹೋದ್ವಿ. ಇದಾಗಿತ್ತು ನಮ್ಮ ಡೇ 2ನ ಜರ್ನಿ. ಈ ಥರ ವೀಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಡೇ 3ಯಲ್ಲಿ ಏನು ಮಾಡಿದ್ವಿ, ಎಲ್ಲಿ ಹೋಗಿದ್ವಿ ಅಂತ ನೋಡೋದಕ್ಕೆ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ. ಸ್ಟೇ ಟ್ಯೂನ್ಡ್. ಬಾಯ್.